ಸ್ವಾಮಿ ಕೇಸಲ್ಲಿ 5 ತಿಂಗಳಿನಿಂದ ಬರೋಬ್ಬರಿ 5 ತಿಂಗಳಿನಿಂದ ಜೈಲು ಸೇರಿ ಕಳೆದ 15 ದಿನಗಳ ಹಿಂದೆಯಷ್ಟೇ ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದಿರುವ ನಟ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಬಂದೊದಗಿದೆ. ಹೈಕೋರ್ಟ್ ದರ್ಶನ್ಗೆ ನೀಡಿರುವ ಜಾಮೀನು ಪ್ರಶ್ನಿಸಿ ಕಾಕಿ ಸುಪ್ರೀಂ ಕದ ತಟ್ಟಲು ಸಜ್ಜಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ದಾಸನಿಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ದರ್ಶನ್ಗೆ ಯಾವಾಗ ಜಾಮೀನು ಸಿಕ್ಕಿತೋ ಮತ್ತೊಂದು ಕಡೆ ಕಾಕಿ ಫುಲ್ ಅಲರ್ಟ್ ಆಯ್ತು. ಯಾಕಂದ್ರೆ ದರ್ಶನ್ ಹೇಳಿ ಕೇಳಿ ಪ್ರಭಾವಿ, ಏನಾದ್ರೂ ಸ್ವಲ್ಪ ಯಾಮಾರಿದ್ರೆ ಪ್ರಭಾವ ಬಳಸಿ ಕಾಯಮಾಗಿ ಹೊರಗಡೆ ಇರೋ ಪ್ಲಾನ್ ಮಾಡಬಹುದು ಎಂದು ಕಾಕಿ ಫುಲ್ ಅಲರ್ಟ್ ಆಗಿತ್ತು. ಇದಕ್ಕಾಗಿ ಪೊಲೀಸರು ಜಾಮೀನು ಸಿಕ್ಕ ಮರುದಿನದಿಂದಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ಆರಂಭಿಸಿದ್ದರು. ಸರ್ಕಾರದ ಬಳಿ ಅನುಮತಿ ಕೇಳಿದ್ದರು. ಆದರೆ ಕಳೆದ 8 ದಿನಗಳಿಂದ ಸರ್ಕಾರ ದರ್ಶನ್ ಜಾಮೀನಿನ ವಿಷಯದಲ್ಲಿ ಮೌನ ವಹಿಸಿತ್ತು. ಇದೀಗ ಸರ್ಕಾರ ಪೊಲೀಸ್ ಸಿದ್ಧತೆಗೆ ಓಕೆ ಎಂದಿದೆ. ಮಧ್ಯಂತರ ಜಾಮೀನು ರದ್ದು ಕೋರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲು ಇದೀಗ ಸರ್ಕಾರ ಅಸ್ತು ಎಂದಿದೆ. ಆರೋಗ್ಯ ಸಮಸ್ಯೆ ಹೇಳಿಕೊಂಡು ತಾತ್ಕಾಲಿಕ ಬೇಲ್ ಮೇಲೆ ರಿಲೀಫ್ ಪಡೆದಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹಿನ್ನಡೆಯಾದ್ರೆ ಮತ್ತೆ ಜೈಲು ಸೇರೋದು ಕನ್ಫರ್ಮ್ ಆಗುತ್ತದೆ.